ಚಿತ್ರತಂಡಕ್ಕೆ ನಮಗೆ ಇದು ಕೆಟ್ಟ ಹೆಸರು ಬರುತ್ತೆ, ದಯವಿಟ್ಟು ಅದನ್ನ ಏನು ಮಾಡಬೇಡ್ರಪ್ಪ. ಯಾಕಂದ್ರೆ ಡಿ ಬಾಸ್ನ ಫೋಟೋ ಇಟ್ಕೊಂಡು ಬಂದಿದ್ದೀರಿ, ಮತ್ತೊಮ್ಮೆ ಅವರಿಗೆ ಗೌರವ ಕೊಡಬೇಕಂದ್ರೆ, ಡಿ ಬಾಸ್ ನಿಮ್ಮನ್ನ ಮೆಚ್ಕೋಬೇಕು ಅಂದ್ರೆ ದಯವಿಟ್ಟು ಅವರಿಗೆ ಗೌರವ ಬರೋ ತರ ನಡ್ಕೊಳ್ಳಿಯಪ್ಪ. ಸ್ವಲ್ಪ ಹಿಂದಕ್ಕೆ ಹೋಗಿ, ದಯಮಾಡಿ ಹಿಂದಕ್ಕೆ ಅಷ್ಟೇ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಟೆಕ್ನಿಕಲ್ ಟೀಮ್, DOP ಇರ್ಬೋದು, ಎಡಿಟರ್ಸ್ ಇರ್ಬೋದು, ಸೌಂಡ್ ಇಂಜಿನಿಯರ್ಸ್ ಇರ್ಬೋದು, ತುಂಬ ಜನ ನಾವು ಇವತ್ತು ನಿಂತ್ಕೊಂಡು ನಾವು ಅದನ್ನು ಆರಾಧಿಸ್ತೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ತೆರೆ ಹಿಂದ್ಗಡೆ ನೂರಾರು ಜನ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಟೀಮ್ ಇರ್ಬೋದು, ಪ್ರತಿಯೊಬ್ಬರು ಸಹ. ಹಾಗೆ ತಾರಾಗಣ ಅಂತ ಹೇಳಬೇಕಾದ್ರೆ ಯಾರ ಬಗ್ಗೆ ಯಾರ ಹೆಸರು ಹೋಗ್ಬೇಕು, ಯಾರ ಹೆಸರು ಬಿಡಬೇಕು ಏನೂ ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ದೊಡ್ಡ ತಾರಾಗಣ, ಅಷ್ಟು ದೊಡ್ಡ ಟೀಮ್ ಇದೆ ನಮ್ಮ ಟೀಮು. ಎಲ್ಲರೂ ಇಲ್ಲಿದ್ದಾರೆ ಆಲ್ಮೋಸ್ಟ್. ಎಲ್ಲರಿಗೂ ಕೇಳಿದ್ದಕ್ಕೆ ಬಂದು ಇಲ್ಲಂತ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಬಿಟ್ರೆ ಪ್ರತಿಯೊಬ್ಬರು ನಮ್ಮ ಕಲಾವಿದರುಗಳಿರ್ಬೋದು, ಹಿರಿಯರಿದ್ದಾರೆ, ಎಲ್ಲರಿಗೂ ಸಹ ಶಿರಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತೀನಿ. ಜೊತೆಗೆ ಇವತ್ತು ವಿಶೇಷವಾಗಿ ಡಿ ಬಾಸ್ಗೆ ನಮ್ಮ ಧನ್ಯವಾದಗಳು. ಯಾಕಂತಂದ್ರೆ ನಮ್ಮ ಸಿನಿಮಾನ ಅವರು ನೋಡಿದ್ದಾರೆ. 100% ಯಾವ ಥಿಯೇಟರ್ ಅಂತ ಗೊತ್ತಿಲ್ಲ, ಇನ್ನು ಹೇಳಿದ್ದಾರೆ ಅಲ್ಲಿ ನೋಡ್ತೀವಿ ಅಂತ. ಆ ದಿನ ನಿಮ್ಗೆ ಹೇಳ್ತೀವಿ, ಎಲ್ಲ ಬಂದು ಇದೇ ಥರ ಸರ್ನ ಮೀಟ್ ಮಾಡ್ಬೋದು. ಮತ್ತೆ ಇದೇ ರೀತಿ 10ನೇ ತಾರೀಕು ನಮ್ಮ ಸಿನಿಮಾನ ಥಿಯೇಟರ್ನಲ್ಲಿ ಬಂದು, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾವನ್ನ ಕನ್ನಡ ಜನ ಉಳಿಸ್ಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಬರೀ ನಮ್ಮೊಬ್ಬರ ಸಿನಿಮಾ ಅಲ್ಲ, ಎಲ್ಲರ ಸಿನಿಮಾನೂ ಬಂದು ನೋಡಿ ಅಂತ ಹೇಳ್ತೀನಿ. ಅದರಲ್ಲಿ ನಮ್ಮದು ಇದು, ಹಂಗಾಗಿ ಸ್ವಲ್ಪ ವಿಶೇಷವಾದ ಪ್ರೀತಿ ಮತ್ತು ಸ್ವಾರ್ಥನೂ ಇರುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲರೂ 10ನೇ ತಾರೀಕು ಎಲ್ಲ ಥಿಯೇಟರ್ಗಳನ್ನ ಫುಲ್ ಮಾಡಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ನಿಮ್ಮ ಮಾತು. ಮೊದಲಿಗೆ ಏನು ನಮ್ಮ ತಾಯಿ ಸಾಂಗನ್ನು ರಿಲೀಸ್ ಮಾಡಿಕೊಟ್ರು ವಿಜಯಲಕ್ಷ್ಮಿ ಮೇಡಮ್ ಅವರು. ನಮ್ಮ ಸಿನಿಮಾನ ಅವರ ಸಿನಿಮಾ ತರ ತಗೊಂಡು ಮೇಡಮ್ ಸಾಂಗ್ ರಿಲೀಸ್ ಮಾಡಿಕೊಟ್ರು. ದರ್ಶನ್ ಸರ್ ಮಾಡೋರು, ಅವ್ರಿಗೋಸ್ಕರ ಇಷ್ಟು ಜನ ಬಂದು ನಿಜವಾಗ್ಲೂ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಬಂದು ನಮ್ಮ ಸಿನಿಮಾನ ಬೆಂಬಲಿಸ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಮಾತು ಕಟ್ಟು ಬರುತ್ತೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಜೈ ಡಿ ಬಾಸ್. ಇದಾದ್ಮೇಲೆ ಆಕ್ಚುಲಿ ಈ ಸಿನಿಮಾ ಶುರುವಾಗಿದ್ದೆ ಒಬ್ಬ ವ್ಯಕ್ತಿಯಿಂದ, ಮಾರುತಿ ಅಂತ ನನ್ನ ಆತ್ಮೀಯ ಸ್ನೇಹಿತರು. ಆಕ್ಚುಲಿ ಈ ಸಿನಿಮಾ ಶುರು ಮಾಡಿದ ಅವರಿಗೆಲ್ಲ ನೋಡ್ಬೋದು. ಅದಾದ್ಮೇಲೆ ನಮ್ಮ ಶಂಕರ್ ಅವರು, ನಮ್ಮ ಹೇಳಿದಂಗೆ ರಾಕ್ಷಸರವರು, ಆ ಒಂದೊಂದು ಡೈಲಾಗು ಕೇಳ್ತಿದ್ರೆ ಕಿವಿಗಳೆಲ್ಲ ತೂತ್ ಬೀಳುತ್ತೆ, ಹಂಗಿರುತ್ತೆ ಡೈಲಾಗ್. ಎಲ್ಲಿಂದ ಬರೀತಾರೆ ಗೊತ್ತಿಲ್ಲ ಅವರು. ಮತ್ತೆ ಅವರ ನಿರ್ದೇಶಕರ ತಂಡ ಬಾನು, ಸುನಿ, ಮಂಜು ಎಲ್ಲರೂ ಇದ್ದಾರೆ. ಜನಗಳ ಮಧ್ಯೆ ಸೇರ್ಕೊಂಡಿರ್ತೀರ, ದಯವಿಟ್ಟು ಇನ್ನು ಯಾರಾದರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಸರು ಮಾಡ್ತಿದ್ರೆ ದಯವಿಟ್ಟು ಸಾರಿ. ಯಾಕಂತಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರಾ. ಯಾಕಂತಂದ್ರೆ ನಾವುಗಳೆಲ್ಲ ಕೂತ್ಕೊಂಡಿರ್ತಿದ್ವಿ, ಸಿನಿಮಾ ಬಗ್ಗೆ ನಮಗೆ ನಾಲೆಡ್ಜ್ ಇರಲಿಲ್ಲ, ಕತೆ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಇವತ್ತು ನಾವು ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀವಿ ಅಂತ ಅದಕ್ಕೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೂಲ ಕಾರಣ. ದೆನ್ ಅದಾದ್ಮೇಲೆ ಮ್ಯೂಸಿಕ್ ಅಂತ ಅಜನೀಶ್ ಬರ್ಮಾ ಸರ್, ಅವರ ಟೀಮ್, ಬಾಬಿ ಮೇಡಮ್ ಇರ್ಬೋದು, ಸಾಂಗ್ಗಳು ಬರೆದಂಥ ಪ್ರತಿಯೊಬ್ಬರು
ವಿಷಯ ಪ್ರತಿಯೊಬ್ಬರು ಸಹ ಆ ಏನು ಮ್ಯೂಸಿಕ್ ಟೀಮಲ್ಲಿ ಚೇತನ್ ಸರ್ ಇದ್ರು ಅವರೊಂದು ಸಾಂಗ್ ಬರೆದ್ರು, ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರ್ಕೊಟ್ರು, ಪ್ರಮೋದ್ ಮರವಂತೆ, ಪುನೀತ್ ಆರ್ಯ, ಮತ್ತೆ ಸಿಂಗರ್ಸ್ ಆದಂಥ ವಿಜಯ ಪ್ರಕಾಶ್ ಸರ್. ಒಂದೇ ನಿಮಿಷ ಇಲ್ಲ, ಈ ಚಿತ್ರಮಂದಿರದ ಮಾಲೀಕರು ಹೇಳ್ತಿದ್ದಾರೆ